ಜಿಲ್ಲೆಯಲ್ಲಿ ಸರಣಿ ಹೃದಯಾಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆರೋಗ್ಯ ಇಲಾಖೆಗೆ ತಜ್ಞರು ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ನೇತೃತ್ವದ ತಜ್ಞರ ಸಮಿತಿ ಇವತ್ತು ವರದಿ ಸಲ್ಲಿಕೆ ಮಾಡುತ್ತೆ. ಜಯದೇವ ನಿರ್ದೇಶಕ ಡಾಕ್ಟರ್ ಕೆಎಸ್ ರವೀಂದ್ರನಾಥ್ ಅವರ ನೇತೃತ್ವದ ತಂಡ ಇದು. ಹಾಸನದಲ್ಲಿ ಪದೇ ಪದೇ ಹೃದಯಾಘಾತ, ಹೃದಯ ಸ್ತಂಭನ ಆಗ್ತಾ ಇರೋದು ಯಾಕೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಧ್ಯಯನ ಆಗಿದೆ. ಅದರ ವರದಿ ಇವತ್ತು ಸಲ್ಲಿಕೆ ಆಗುತ್ತೆ. ಹಾಸನ ಜಿಲ್ಲೆಯಲ್ಲಿ ನಡೆಸಿರುವಂತಹ ಅಧ್ಯಯನದ ವರದಿ ಸಲ್ಲಿಕೆ ಆಗೋದು. ಹಾಸನದಲ್ಲಿ ಮೃತಪಟ್ಟಿರುವವರ ಮರಣೋತ್ತರ ವರದಿ ಸೇರಿದಂತೆ ಚಿಕಿತ್ಸಾ ವಿವರವನ್ನು ಸಂಗ್ರಹಣ ಮಾಡಿ ಅಧ್ಯಯನ ನಡೆಸಿರುವಂಥ ಸಮಿತಿ ಇದು. ಈ ಸಮಿತಿಯಲ್ಲಿ ಇರುವಂಥ ಈ ವರದಿಯನ್ನು ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಮಾಡಲಾಗುತ್ತೆ. 3 ಮಾದರಿಯಲ್ಲಿ ತನಿಖೆಯನ್ನು ನಡೆಸಿ ವರದಿಯನ್ನು ಸಿದ್ಧಪಡಿಸಲಾಗಿದೆ ಸಮಿತಿ ಕಡೆಯಿಂದ. ಒಂದು ವರದಿ ಮರಣೋತ್ತರ ಪರೀಕ್ಷೆ ಆಗಿರುವ ಕೇಸ್ಗಳ ರಿಪೋರ್ಟ್ ಆಗಿರುತ್ತೆ. ಮತ್ತೊಂದು ಆಸ್ಪತ್ರೆಗೆ ಬಂದು ಇಸಿಜಿ ಮತ್ತು ರಕ್ತ ತಪಾಸಣೆ ಮಾಡಿಸಿದ್ದು ಇದರ ವರದಿ. ಹಾಗೆ ವರದಿ 3ರಲ್ಲಿ ಆಸ್ಪತ್ರೆಗೆ ಬರದೆ ಮಾರ್ಗ ಮಧ್ಯದಲ್ಲೇ ಮೃತಪಟ್ಟವರ ಹಿಸ್ಟರಿ ಬಗ್ಗೆ. ಹಾಸನದಲ್ಲಿ ಹೃದಯಾಘಾತ ಪ್ರಕರಣಗಳು ಮುಂದುವರೆದಿವೆ. 3 ಮಾದರಿಯಲ್ಲಿ ತನಿಖೆ ನಡೆಸಿರುವಂಥ ಹೃದ್ರೋಗ ತಾಂತ್ರಿಕ ಸಮಿತಿ ಈ 3 ವರದಿಯನ್ನು ಕೂಡ ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತಾರೆ. ತಾಂತ್ರಿಕ ಸಮಿತಿ ಕಡೆಯಿಂದ ಮರಣೋತ್ತರ ಪರೀಕ್ಷೆ ಆಗಿರುವ ಪ್ರಕರಣಗಳ ಬಗ್ಗೆ ಒಂದು ವರದಿ ಇರುತ್ತೆ. ಜೊತೆಗೆ ಇಸಿಜಿ ಮಾಡಿಸಿರೋರು, ರಕ್ತ ಪರೀಕ್ಷೆ ಮಾಡಿಸಿರೋದ್ರ ಬಗ್ಗೆ ವರದಿ ಏನಿರುತ್ತೆ ಅದು ಒಂದು. ಇನ್ನು ಆಸ್ಪತ್ರೆಗೆ ಬಂದು ಇಸಿಜಿ ಮಾಡಿಸಿದ್ದಾರೆ, ರಕ್ತ ಪರೀಕ್ಷೆ ಮಾಡಿಸಿದ್ದಾರಲ್ಲ ಅದರ ವರದಿ ಒಂದು. ಆಸ್ಪತ್ರೆಗೆ ಬರ್ದೇನೆ ಮಾರ್ಗ ಮಧ್ಯದಲ್ಲೇ, ಇನ್ನೇನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಬೇಕು ಅನ್ನೋಷ್ಟರೊಳಗನೆ ಮಾರ್ಗ ಮಧ್ಯದಲ್ಲೇ ಉಸಿರು ಚೆಲ್ಲಿದವರು ಕೂಡ ಇದ್ದಾರೆ. ಅವರ ಹಿಸ್ಟರಿಯನ್ನು ಕೂಡ ಈಗಾಗಲೇ ಕಲೆ ಹಾಕಿದ್ದಾರೆ. ಆ ವರದಿ ಕೂಡ ಇದರಲ್ಲಿರುತ್ತೆ. ಈಗಾಗಲೇ ವರದಿಯನ್ನು ಸಿದ್ಧಪಡಿಸಿದೆ ಹೃದ್ರೋಗ ತಾಂತ್ರಿಕ ಸಮಿತಿ. ಡಾಕ್ಟರ್ ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ. ಡಾಕ್ಟರ್ ರವೀಂದ್ರನಾಥ್ ಜಯದೇವ ಆಸ್ಪತ್ರೆಯ ನಿರ್ದೇಶಕರು ಇವರು. ಆರೋಗ್ಯ ಸಚಿವರಿಗೆ ವರದಿಯನ್ನು ಸಲ್ಲಿಕೆ ಮಾಡ್ತಾರೆ ತಾಂತ್ರಿಕ ಸಮಿತಿಯಿಂದ. ರವೀಂದ್ರನಾಥ್ ಅವರ ನೇತೃತ್ವದಲ್ಲಿ ಈ ಅಧ್ಯಯನ ನಡೆದಿದೆ. ಇವತ್ತಿನ ವರದಿಯಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಮೃತಪಟ್ಟಿರುವವರು ಯಾವ ಕಾರಣದಿಂದ ಮೃತಪಟ್ಟಿದ್ದು ಅನ್ನೋದು ಗೊತ್ತಾಗುತ್ತಾ ಈ ವರದಿಯಿಂದ ಅಂತ.